ನಮಸ್ಕಾರ. ಈಗ ನಾವು ಭಾಷಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಈ ಭಾಷಾಭ್ಯಾಸ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಯಾವುದೇ ಪಠ್ಯಪುಸ್ತಕದ ಒಂದು ಪಾಠದ ನಂತರ ಏನು ಪ್ರಶ್ನೋತ್ತರಗಳಿಗೆ ಮುಂಚೆ ಅಲ್ಲಿ ಭಾಷಾಭ್ಯಾಸ ಅಂತ ಬಂದಿರುತ್ತೆ, ಅದನ್ನು ನಾವು ಭಾಷಾಭ್ಯಾಸ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಮ್ಮ ವ್ಯಾಕರಣಕ್ಕೆ ಬಂದಾಗ ನಾವು ಭಾಷಾಭ್ಯಾಸ ಅಂದರೆ ಭಾಷೆದ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದು ಭಾಷಾಭ್ಯಾಸ ಅಂತ ಕರಿತೀವಿ. ಈ ಭಾಷೆ ಅಂದರೆ ಏನು? ಭಾಷೆ ಅಂತ ಹೇಳಿದ್ರೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನು ಭಾಷೆ ಅಂತ ಕರಿತೀವಿ. ಅಥವಾ ಯಾವುದೇ ಒಂದು ಅರ್ಥಗರ್ಭಿತ ಧ್ವನಿ ಸಂಕೇತಗಳ ವ್ಯವಸ್ಥೆಯನ್ನು ಕೂಡ ನಾವು ಭಾಷೆ ಅಂತ ಕರಿತೀವಿ. ಈ ಭಾಷೆಯಲ್ಲಿ ನಾವು ಈಗೇನು ಮಾತಾಡ್ತಾ ಇದ್ದೀವಿ, ಈ ಮಾತುಗಳನ್ನೇ ಭಾಷೆಗಳಾಗಿ ಪರಿವರ್ತನೆ ಮಾಡ್ತೀವಿ. ಈ ಮಾತುಗಳನ್ನು ನಾವು ಬರಹ ರೂಪದಲ್ಲಿ ತರ್ತೀವಿ. ಬರಹ ರೂಪದಲ್ಲಿ ಬಂದಿರುವಂಥದ್ದನ್ನು ವಾಕ್ಯ ರೂಪದಲ್ಲಿ ಬರೀತೀವಿ. ಆ ವಾಕ್ಯವು ಅರ್ಥಗರ್ಭಿತವಾಗಿ ಮಾರ್ಪಡಲ್ಪಟ್ಟಾಗ ಮಾತ್ರ ನಮಗೆ ಅಲ್ಲಿನ ವಾಕ್ಯದಲ್ಲಿನ ಶಬ್ದಗಳೇನಿದ್ದಾವಲ್ಲ ಆ ಶಬ್ದಗಳಿಗೆ ಒಂದು ಮೂಲ, ಅದರ ಅರ್ಥವನ್ನು ತಿಳ್ಕೊಳ್ಳತಕ್ಕಂಥದ್ದೇ ಈ ಭಾಷಾಭ್ಯಾಸದ ಉದ್ದೇಶ. ಈ ಭಾಷಾಭ್ಯಾಸದ ಉದ್ದೇಶ ಏನಂದರೆ ಅರ್ಥಗಳನ್ನು, ಯಾವುದೇ ಒಂದು ಶಬ್ದಗಳನ್ನು, ಅವುಗಳ ವಿಶೇಷ ಏನು ಮತ್ತು ಅವುಗಳ ಅರ್ಥ ಏನು ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಭಾಷಾಭ್ಯಾಸದ ಉದ್ದೇಶ. ಈಗ ಭಾಷೆ ಎಂದರೇನು ತಿಳ್ಕೊಂಡು ಆಮೇಲೆ ಭಾಷಾಭ್ಯಾಸದ ಮತ್ತು ಅದರ ಪ್ರಕಾರಗಳಿದ್ದಾವೆ, ಅವುಗಳನ್ನು ತಿಳ್ಕೊಳ್ಳೋಣ. ಅದರಲ್ಲಿ ನಾವು ಕನ್ನಡ ಭಾಷೆಗೆ ತೆಗೆದುಕೊಂಡ್ರೆ, ಕನ್ನಡ ಭಾಷೆಯಲ್ಲಿ ಈ ಶಬ್ದಗಳಿಗೆ ತೆಗೆದುಕೊಂಡ್ರೆ ನಾವು ಮುಂಚೆ ಆಲ್ರೆಡಿ ಈಗ ನೋಡಿದ್ದೀವಿ. ನಾಮಪದ ನೋಡಿದ್ದೀವಿ, ದ್ವಿರುಕ್ತಿ ನೋಡಿದ್ದೀವಿ, ಕೃದಂತ ನೋಡಿದ್ದೀವಿ, ಹಾಗೆಯೇ ತದ್ದಿದಂತ, ಸಾಧಿತ ನಾಮ, ಅಲ್ಲಿ ತದ್ದಿಂತ ಭಾವನಾಮ, ಈ ಥರದ ಮತ್ತು ಕ್ರಿಯಾಪದಗಳು ಇವುಗಳನ್ನೆಲ್ಲ ನೋಡಿದ್ದೀವಿ. ವಿಭಕ್ತಿ ಪ್ರತ್ಯಯಗಳನ್ನೆಲ್ಲ ನೋಡಿದ್ದೀವಿ. ಅಲ್ಲಿ ಬರ್ತಕ್ಕಂಥ ವಿಶೇಷ ಪದಗಳು ಬೇರೆ. ಇದರಲ್ಲಿ ಈಗ ನಾವು ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ, ಈ ಯಾವುದೇ ಒಂದು ಶಬ್ದವನ್ನು ಬಳಸಿದ್ರೆ ಅದಕ್ಕೆ ಇನ್ನೊಂದು ಪದಗಳು ಏನಿದ್ದಾವೆ ಅಂದರೆ, ಕನ್ನಡ ಜಾನಪದ ವಿಭಾಗದಲ್ಲಿ ಬಂದಾಗ ಈ ಜಾನಪದದಲ್ಲಿ ನಾವು ಇದನ್ನು ದೇಸಿಯ ನುಡಿಗಳು ಅಂತ ಕರಿತೀವಿ. ದೇಸಿಯ ನುಡಿಗಳು ಅಂದರೆ ಯಾವುದೇ ಒಂದು ಪದ ಇದೆ, ಆ ಒಂದು ಪದ ಅಂದರೆ ಈಗ ರಾಜ ಅಂತ ಒಂದು ಪದ ಇದೆ, ಅಥವಾ ಅರಸ ಅಂತ ಒಂದು ಪದ ಇದೆ. ಈ ರಾಜ ಅನ್ನುವಂಥ ಪದಕ್ಕೆ ನಾವು ಬೇರೆ ಬೇರೆ ಅರ್ಥವನ್ನು ನೋಡ್ತಕ್ಕಂಥದ್ದು. ಅರಸ, ದೊರೆ, ಈ ಥರ ಬೇರೆ ಬೇರೆ ಅರ್ಥಗಳು ಒಂದೇ ಪದಕ್ಕೆ ಬೇರೆ ಬೇರೆ ಸಮನಾಗಿರ್ತಕ್ಕಂಥ ಪದಗಳನ್ನು ನಾವು ನೋಡ್ತೀವಿ. ಇವುಗಳನ್ನೆಲ್ಲವನ್ನು ಮತ್ತು ವಿರುದ್ಧಾರ್ಥಕ ಪದಗಳನ್ನು ನೋಡ್ತೀವಿ. ಹಾಗೆಯೇ ಜೋಡಿ ಪದಗಳನ್ನು ನೋಡ್ತೀವಿ. ಹಾಗೆಯೇ ದ್ವಂದ್ವಾರ್ಥಗಳನ್ನು ನೋಡ್ತೀವಿ. ಇವುಗಳನ್ನೆಲ್ಲ ಕಲಿತಕ್ಕಂಥದ್ದು ಎಲ್ಲಿ ಅಂದರೆ ಈ ಭಾಷಾಭ್ಯಾಸದಲ್ಲಿ. ಹಾಗಾಗಿ ಈಗ ಭಾಷಾಭ್ಯಾಸ ಮತ್ತು ಭಾಷೆ ಎಂದರೇನು, ಅದರ ಪ್ರಕಾರಗಳನ್ನು ಈಗ ತಿಳ್ಕೊಳ್ಳೋಣ. ಬನ್ನಿ. ಭಾಷಾಭ್ಯಾಸ ಭಾಷಾಭ್ಯಾಸ ಮೊದಲಿಗೆ ಭಾಷೆ ಎಂದರೇನು ಬರೆದ್ಬಿಡೋಣ. ಭಾಷೆ, ಭಾಷೆ ಅಂದರೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆ. ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಕರಿತೀವಿ. ಇನ್ನೊಂದು ಅರ್ಥವನ್ನು ನಾವು ಸುಲಭವಾಗಿ ಹೇಳಬೇಕಾದ್ರೆ ಅರ್ಥಗರ್ಭಿತವಾಗಿರುವಂತಹ ಧ್ವನಿ ಉಚ್ಚಾರಣೆಗಳ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಅರ್ಥಗರ್ಭಿತವಾಗಿರುವ ಧ್ವನಿ ಸಂಕೇತಗಳ ವ್ಯವಸ್ಥೆ.
ಇದನ್ನು ನಾವು ಭಾಷೆ ಅಂತ ಕರಿತೀವಿ. ಈಗ ಈ ಒಂದು ಭಾಷಾಭ್ಯಾಸಕ್ಕೆ ಬಂದಾಗ, ವಾಕ್ಯಗಳಿಗೆ ಬಂದಾಗ ನಾವು ಭಾಷೆ ಅಂತೇಳಿದ್ರೆ ಮಾತು ಪ್ಲಸ್ ಬರಹಗಳನ್ನು, ಆ ಮಾತುಗಳನ್ನು ಬರಹ ರೂಪದಲ್ಲಿ ಬರೀತೀವಿ. ಈಗ ನೋಡಿ, ಭಾಷೆ, ಮಾತುಗಳು, ಅದೇ ಮಾತು ಬರಹ ರೂಪದಲ್ಲಿ ಬರೀತೀವಿ. ಬರಹ ರೂಪವನ್ನು ಸೇರಿಸ್ತೀವಿ. ಆಗ ನಮಗೆ ಒಂದು ಶಬ್ದಗಳು ಸಿಗ್ತವೆ. ಇದರ ಮೂಲಕ ನಾವು ಈ ಶಬ್ದಗಳನ್ನು ಜೋಡಿಸಿ ಬರೆದಾಗ ನಮಗೆ ವಾಕ್ಯ, ಸೆಂಟೆನ್ಸ್ ಸಿಗುತ್ತೆ. ವಾಕ್ಯ ರೂಪುಗೊಳ್ಳುತ್ತದೆ. ಈ ವಾಕ್ಯದಲ್ಲಿ ನಮಗೆ ಅರ್ಥ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಧ್ವನಿ ಸಂಕೇತಗಳು ಅಥವಾ ಶಬ್ದಗಳ, ಪದಗಳ, ನುಡಿಗಳ ಒಂದು ಗುಚ್ಛ ಇರುತ್ತೆ. ಅದನ್ನು ನಾವು ಇಲ್ಲಿ ಭಾಷಾಭ್ಯಾಸ ಅಂತ ಕರಿತೀವಿ. ಈ ಭಾಷಾಭ್ಯಾಸದ ಉದ್ದೇಶ ಏನಂದರೆ ಅವುಗಳನ್ನು, ನುಡಿಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ನುಡಿಗಳ ವಿಶೇಷ ತಿಳಿಯುವುದೇ ಭಾಷಾಭ್ಯಾಸ. ಈ ಭಾಷಾಭ್ಯಾಸದಲ್ಲಿ ನಾವು ಹಲವಾರು ಪ್ರಕಾರಗಳನ್ನು ನೋಡ್ತೀವಿ. ಈಗ ಅವು ಪ್ರಕಾರಗಳು ಯಾವ್ಯಾವು ಅಂತ ನೋಡೋಣ. ಇದನ್ನು ನುಡಿ ಪ್ರಕಾರಗಳು ಅಂತಲೂ ಕರಿತೀವಿ. ನುಡಿ ಪ್ರಕಾರಗಳು, ಇದರಲ್ಲಿ ಇವಾಗ ನುಡಿ ಪ್ರಕಾರಗಳೇ ಮೊದಲನೇದು ನೋಡೋಣ. ಸಮಾನಾರ್ಥಕ ನುಡಿಗಳು. ಸಮಾನಾರ್ಥಕ ನುಡಿಗಳು ಅಥವಾ ಪದಗಳು. ಎರಡನೇದು ನಾನಾರ್ಥಕ ನುಡಿಗಳು. ಮೂರನೇದು ಜೋಡು ನುಡಿಗಳು. ಜೋಡು ನುಡಿ ಅಥವಾ ಅದನ್ನು ಜೋಡು ನುಡಿಗಳು, ಭಿನ್ನಾರ್ಥಕ ನುಡಿಗಳಂತ ಕೂಡ ಕರಿತೀವಿ. ಹಾಗೆಯೇ ಇನ್ನು ವಿರುದ್ಧಾರ್ಥಕ ನುಡಿಗಳು. ನೆಕ್ಸ್ಟ್ ಭಿನ್ನಾರ್ಥಕ ನುಡಿಗಳು. ಫಿಫ್ತ್ ಒನ್ ಭಿನ್ನಾರ್ಥಕ, ವಿಭಿನ್ನ, ಹಾಗೇನೆ ಪಡನುಡಿಗಳು. ಪಡೆ ನುಡಿಗಳು. ಹಾಗೆಯೇ ವಿರುದ್ಧ ಲಿಂಗ ನುಡಿಗಳು.
ನಾಣ್ಣುಡಿಗಳು, ಇನ್ನು ಒಂದಿದೆ ದ್ವಂದ್ವಾರ್ಥಕ ನುಡಿಗಳು. ಈ ನುಡಿಗಳ ಪ್ರಕಾರಗಳಲ್ಲಿ ಸಮಾನಾರ್ಥಕ ನುಡಿಗಳು, ನಾನಾರ್ಥಕ ನುಡಿಗಳು, ಜೋಡು ನುಡಿಗಳು, ವಿರುದ್ಧಾರ್ಥಕ ನುಡಿಗಳು ಬೇರೆ, ವಿಭಿನ್ನಾರ್ಥಕ ನುಡಿಗಳು, ಪಡೆ ನುಡಿಗಳು, ವಿರುದ್ಧ ಲಿಂಗ ನುಡಿಗಳು, ನಾಣ್ಣುಡಿಗಳು, ದ್ವಂದ್ವಾರ್ಥಕ ನುಡಿಗಳು. ಈ ರೀತಿಯಾಗಿ ಈ ನುಡಿಗಳ ಇವು ಪ್ರಕಾರಗಳನ್ನು ನೋಡ್ಬೋದು. ಮತ್ತೊಮ್ಮೆ ನೋಡ್ಬಿಡಿ, ಭಾಷಾಭ್ಯಾಸ. ಭಾಷಾಭ್ಯಾಸ ಅಂದರೆ ಅದರಲ್ಲಿ ಮೊದಲಿಗೆ ಭಾಷೆ ಎಂದರೆ ಏನು? ಭಾಷೆ ಅಂದರೆ ಯಾದೃಚ್ಛಿಕ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನು ಭಾಷೆ ಎಂದು ಕರೆಯುತ್ತೇವೆ, ಅಥವಾ ಅರ್ಥಗರ್ಭಿತವಾಗಿರುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯನ್ನು ನಾವು ಭಾಷೆ ಅಂತ ಕರಿತೀವಿ. ಈಗ ಇಂತಹ ಭಾಷೆಯಲ್ಲಿ ನಾವು ಏನನ್ನು ಬಳಸ್ತೀವಿ? ಮಾತುಗಳನ್ನು ಬಳಸ್ತೀವಿ. ಆ ಮಾತುಗಳು ಬರವಣಿಗೆಯ ರೂಪದಲ್ಲಿ ಬದಲಾಗುತ್ತವೆ. ಆ ಬರವಣಿಗೆಯ ರೂಪವನ್ನು ಏನಂತ ಕರಿತೀವಿ? ಶಬ್ದಗಳು ಅಥವಾ ನುಡಿಗಳು ಅಥವಾ ಪದಗಳು ಅಂತ ಕರಿತೀವಿ. ಅವುಗಳನ್ನು ನಾವು ಸೇರಿಸಿ ಮಾಡುವಂಥ ರೂಪ ಏನಾಗಿರುತ್ತೆ ಅಂದರೆ ವಾಕ್ಯ ರೂಪುಗೊಳ್ಳುತ್ತವೆ. ಹಲವಾರು ಪದಗಳನ್ನು ನಾವು ಸೇರಿಸಿ ವಾಕ್ಯವನ್ನು ರೂಪುಗೊಳಿಸ್ತೇವೆ. ಈಗ ನುಡಿಗಳ ಈ ಭಾಷಾಭ್ಯಾಸದ ಉದ್ದೇಶ ಏನು ಅಂದರೆ, ಈ ನುಡಿಗಳ ಅಥವಾ ವಾಕ್ಯಗಳಲ್ಲಿರ್ತಕ್ಕಂಥ ಶಬ್ದಗಳನ್ನು, ಅವುಗಳ ವಿಶೇಷವನ್ನು ತಿಳಿಯುವುದೇ ಭಾಷಾಭ್ಯಾಸದ ಉದ್ದೇಶ. ಈ ಭಾಷಾಭ್ಯಾಸದ ಉದ್ದೇಶದಲ್ಲಿ ಅವುಗಳನ್ನು ಪ್ರಕಾರಗಳಿದ್ದಾವೆ. ಅವುಗಳನ್ನು ನುಡಿ ಪ್ರಕಾರಗಳು ಅಥವಾ ಭಾಷಾಭ್ಯಾಸದ ಪ್ರಕಾರಗಳಂತ ಕರಿತೀವಿ. ಅದರಲ್ಲಿ ಒಂದನೇದು ಸಮಾನಾರ್ಥಕ ನುಡಿಗಳು, ಎರಡನೆಯದು ನಾನಾರ್ಥಕ ನುಡಿಗಳು, ಮೂರನೆಯದು ಜೋಡು ನುಡಿಗಳು, ನಾಲ್ಕನೆಯದು ವಿರುದ್ಧಾರ್ಥಕ ನುಡಿಗಳು, ಐದನೆಯದು ವಿಭಿನ್ನಾರ್ಥಕ ನುಡಿಗಳು, ಆರನೆಯದು ಪಡೆ ನುಡಿಗಳು, ಏಳನೆಯದು ವಿರುದ್ಧ ಲಿಂಗ ನುಡಿಗಳು, ಎಂಟನೆಯದು ನಾಣ್ಣುಡಿಗಳು, ಒಂಬತ್ತನೆಯದು ದ್ವಂದ್ವಾರ್ಥಕ ನುಡಿಗಳು. ಈಗ ನಾವು ಮೊದಲನೇದಾಗಿರ್ತಕ್ಕಂಥ ಸಮಾನಾರ್ಥಕ ನುಡಿಗಳನ್ನು ನೋಡೋಣ. ಈಗ ಮೊದಲನೇಗಾಗಿ ಸಮಾನಾರ್ಥಕ ನುಡಿಗಳು ಅಥವಾ ಸಮಾನಾರ್ಥಕ ಪದಗಳನ್ನು ನೋಡೋಣ. ಈಗ ಸಮಾನಾರ್ಥಕ ನುಡಿಗಳು ಎಂದರೇನು? ಸಮಾನಾರ್ಥಕ ನುಡಿಗಳು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಪದ ಇದೆ, ಆ ಪದಕ್ಕೆ ಅರ್ಥಕ್ಕನುಗುಣವಾಗಿ ಇನ್ನೊಂದು ಪದಗಳನ್ನು ಬಳಸ್ತಕ್ಕಂಥದ್ದು, ಅಥವಾ ಸಾದೃಶ್ಯವಿರುವಂತಹ ಅಕ್ಷರಗಳನ್ನು ನಾವು ಏನಂತ ಕರಿತೀವಿ? ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಅವುಗಳಲ್ಲಿ ಕೆಲವುಗಳನ್ನು ನಾವು ಪಟ್ಟಿ ಮಾಡಿದ್ದೀವಿ, ಅವುಗಳನ್ನು ಒಂದೊಂದೇ ತಿಳ್ಕೊಳ್ಳೋಣ. ಈಗ ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ನುಡಿಗಳು ಅಥವಾ ಪದಗಳು. ಈಗ ಅದರ ವಾಕ್ಯ ಏನಪ್ಪ ಅಂದರೆ, ಅರ್ಥ ಸಮಾನತೆ, ಅಥವಾ ಸಾದೃಶ್ಯ. ಹೊಂದಿದ ಪದಗಳನ್ನು ಸಮಾನಾರ್ಥಕ ನುಡಿಗಳು ಎನ್ನುವರು. ಇವುಗಳನ್ನು ನಾವು ಮುಖ್ಯವಾಗಿ ಕಾವ್ಯಗಳಲ್ಲಿ ಬಳಸ್ತೀವಿ. ಕಾವ್ಯಗಳಲ್ಲಿ ಒಂದು ಪದಕ್ಕೆ ಹಲವಾರು ಪದಗಳನ್ನು ನಾವು ಬಳಸ್ಕೊತಾ ಹೋಗ್ತೀವಿ. ಅದನ್ನು ನಾವು ಮುಖ್ಯವಾಗಿ ಹಳೆಗನ್ನಡ ಕಾವ್ಯಗಳಲ್ಲಿ ಜಾಸ್ತಿ ನೋಡ್ತೀವಿ. ಆಗ
ಈಗ ಒಂದು ಪದಗಳನ್ನು ಇವುಗಳಿಗೆ ಉದಾಹರಣೆಗಳನ್ನು ನೋಡ್ಕೊತ ಹೋಗೋಣ. ಉದಾಹರಣೆಗೆ ಮೊದಲಿಗೆ ಅರಸ ತೆಗೆದುಕೊಳ್ಳೋಣ. ಈಗ ನೋಡಿ, ಅರಸಕ್ಕೆ ಬೇರೆ ಬೇರೆ ಪದಗಳು ಬರ್ತವೆ. ಯಾವ ಬರ್ತವೆ ನೋಡೋಣ. ಅರಸಕ್ಕೆ ರಾಜ, ದೊರೆ, ನೃಪ, ಅವಿನಶ ಹಾಗೂ ಭೂಮಿಪ, ರಾಯ, ನೃಪತಿ. ಇಷ್ಟು ನಾವು ಅರಸ ಎನ್ನುವಂತಹ ಒಂದು ನುಡಿಗೆ, ಒಂದು ಪದಕ್ಕೆ ನಾವು ಇಷ್ಟೊಂದು ಸಮಾನಾರ್ಥಕ ಪದಗಳನ್ನು ನೋಡ್ತೀವಿ. ಹಾಗೆಯೇ ಇನ್ನೊಂದು ಅರ್ಥದಲ್ಲಿ ನಾವು ಧರಣಿಪತಿ ಕೂಡ ಹೇಳ್ತೀವಿ. ಧರಣಿಪತಿ. ಇಷ್ಟು ಅಕ್ಷರಗಳು ಬರೀ ಒಂದೇ ಒಂದು ಅರಸ ಎನ್ನುವಂತಹ ಪದಕ್ಕೆ ನಾವು ಬಳಸ್ತಕ್ಕಂಥದ್ದನ್ನು ನೋಡ್ಬೋದು. ಹಾಗೆಯೇ ಈಗ ಆಕಾಶವನ್ನು ಬಳಸೋಣ. ಆಕಾಶಕ್ಕೆ ನಾವು ತಗೊಳ್ಕೊಳ್ಳೋಣ ಆಗಸ, ಅಂಬರ, ಬಾನ್, ಗಗನ, ನಭ. ಹಾಗೆಯೇ ಈ ಆಕಾಶಕ್ಕೆ ಇನ್ನೊಂದು ಅಕ್ಷರದಲ್ಲಿ ಅಂತರಿಕ್ಷ ಅಂತ ಕರಿತೀವಿ. ಇಷ್ಟು ಒಂದೇ ಒಂದು ಆಕಾಶ ಎನ್ನುವಂಥ ಪದಕ್ಕೆ ಇಷ್ಟು ಬೇರೆಯ ಸಮಾನಾರ್ಥಕವಾಗಿರ್ತಕ್ಕಂಥ ಅರ್ಥ ಸಮಾನತೆಯನ್ನು ಕೂಡಿರ್ತಕ್ಕಂಥ ಪದಗಳನ್ನು ನೋಡಬಹುದು. ಹಾಗೆಯೇ ಇವಾಗ ಆನೆ ಎನ್ನುವಂಥ ಪದಕ್ಕೆ ನೋಡೋಣ. ಆನೆಗೆ ಗಜ, ಕರಿ, ಇಬ, ವಂತಿ, ದ್ವಿರದ, ದ್ವಿಪ ಹಾಗೂ ವಾರಣ. ಇಷ್ಟೊಂದು ಆನೆಗೆ ಕರೀತಕ್ಕಂಥ ಬೇರೆ ಬೇರೆಯ ಸಮಾನಾರ್ಥಕ ಪದಗಳನ್ನು ನೋಡ್ತೀವಿ. ಇನ್ನು ಕಮಲ ತಗೊಂಡ್ರೆ ಅಂಬುಜ, ಆಯಿತು. ಹಾಗೆಯೇ ಅಬ್ಜ, ಮತ್ತು ಅಂಬೋಜ, ಪಂಕಜ, ಜಲಜ, ನಳಿನ, ತಾವರೆ, ಸರೋಜ,
ಸರೋಜ, ಕಂಜ, ಕುಮುದ, ನೈದಿಲೆ, ಪದ್ಮ. ಇಷ್ಟು ಅಕ್ಷರಗಳು ಅಥವಾ ಇಷ್ಟು ಪದಗಳು ಸಮಾನಾರ್ಥಕ ಪದಗಳು. ಬರೀ ಕಮಲ ಎನ್ನುವಂಥ ಒಂದು ಪದಕ್ಕೆ ಇಷ್ಟು ಸಮಾನಾರ್ಥಕ ಪದಗಳನ್ನು ನೋಡ್ತೀವಿ. ಈಗ ಕೃಷ್ಣನನ್ನು ನೋಡೋಣ. ಕೃಷ್ಣ, ಕೃಷ್ಣಗೆ ಅಚ್ಯುತ, ಅಸುರಾರಿ, ಗೋಪಾಲ, ಮುರಾರಿ, ಶೌರಿ, ಹರಿ, ಮುಕುಂದ, ಶ್ರೀಪತಿ, ಪಕ್ಷಿವಾಹನ, ಶೇಷಶಯನ, ನೃಸಿಂಹ, ಘನಶ್ಯಾಮ. ಇಷ್ಟು ಅಕ್ಷರಗಳು ಕೃಷ್ಣನಿಗೆ ಬರ್ತವೆ. ಈಗ ಮತ್ತೊಮ್ಮೆ ನೋಡೋಣ. ಸಮಾನಾರ್ಥಕ ನುಡಿಗಳು. ಸಮಾನಾರ್ಥಕ ನುಡಿಗಳು ಎಂದರೇನು? ಸಮಾನಾರ್ಥಕ ನುಡಿಗಳು ಎಂದರೆ ಅರ್ಥ ಸಮಾನತೆ ಅಥವಾ ಸಾದೃಶ್ಯವನ್ನು ಹೊಂದಿದ ಪದಗಳನ್ನು ಸಮಾನಾರ್ಥಕ ನುಡಿಗಳು ಅಂತ ಕರೆಯುತ್ತೇವೆ. ಉದಾಹರಣೆ, ಅರಸ. ಅರಸ ಒಂದೇ ಪದಕ್ಕೆ ಸಮಾನಾರ್ಥಕಗಳು ಎಷ್ಟಿದೆ ನೋಡೋಣ. ರಾಜ, ದೊರೆ, ನೃಪ, ಅವಿನಶ, ಭೂಮಿಪ, ರಾಯ, ನೃಪತಿ, ಧರಣಿಪತಿ. ಇಷ್ಟು ರಾಜನಿಗೆ ಬರತಕ್ಕಂಥದ್ದು. ಎರಡನೇದು ಆಕಾಶ. ಆಕಾಶಕ್ಕೆ ಆಗಸ, ಅಂಬರ, ಬಾನ್, ಗಗನ, ನಭ, ಅಂತರಿಕ್ಷ ಹಾಗೂ ಒನ್ಮೋರ್ ಖ ಅಂತಲೂ ಬರುತ್ತೆ. ಇವೆಲ್ಲವೂ ಆಕಾಶಕ್ಕೆ ಬರ್ತವೆ. ಇನ್ನು ಆನೆ. ಆನೆಯನ್ನು ನೋಡಿದ್ರೆ ಗಜ, ಕರಿ, ಇಬ, ವಂತಿ, ದ್ವಿರದ, ದ್ವಿಪ, ವಾರಣ. ಇಷ್ಟು ಅಕ್ಷರಗಳು ಬರೀ ಆನೆಗೆ ನಾವು ಕರೀತಕ್ಕಂಥದ್ದು. ಕಮಲ. ಕಮಲ ಅಕ್ಷರವನ್ನು ಇದಕ್ಕೆ ಈ ಒಂದು ಪದಕ್ಕೆ ನೋಡೋಣ. ಅಂಬುಜ, ಅಬ್ಜ, ಅಂಬೋಜ, ಪಂಕಜ, ಜಲಜ, ನಳಿನ, ತಾವರೆ, ಸರೋಜ, ಕಂಜ, ಕುಮುದ, ನೈದಿಲೆ, ಪದ್ಮ. ಇಷ್ಟು ಅಕ್ಷರಗಳು ಬರೀ ಕಮಲ ಎನ್ನುವಂಥ ಅಕ್ಷರಕ್ಕೆ ಬರ್ತವೆ, ಪದಕ್ಕೆ ಬರ್ತವೆ. ಕೃಷ್ಣ. ಕೃಷ್ಣ ನೋಡೋಣ. ಕೃಷ್ಣನಿಗೆ ಅಚ್ಯುತ, ಅಸುರಾರಿ, ಗೋಪಾಲ, ಮುರಾರಿ, ಶೌರಿ, ಹರಿ, ಮುಕುಂದ, ಶ್ರೀಪತಿ, ಪಕ್ಷಿವಾಹನ, ಶೇಷಶಯನ, ನೃಸಿಂಹ, ಘನಶ್ಯಾಮ. ಇಷ್ಟು ಪದಗಳು, ಇಷ್ಟು ಸಮಾನಾರ್ಥಕ ಪದಗಳು ಬರೀ ಕೃಷ್ಣ ಎನ್ನುವಂಥ ಒಂದು ಪದಕ್ಕೆ ಬರ್ತಕ್ಕಂಥದ್ದು. ಈಗ ಅದೇ ರೀತಿ ಮುಂದೆ ಬೇರೆ ಒಂದೆರಡು ಇದ್ದಾವೆ, ಅವುಗಳನ್ನು ಕೂಡ ನೋಡೋಣ. ಈಗ ಗಣಪತಿ ಎನ್ನುವಂಥ ಪದಕ್ಕೆ ಎಷ್ಟು ಸಮಾನಾರ್ಥಕ ಪದಗಳಿರುವೆ ನೋಡೋಣ. ಗಣಪತಿ, ಗಣಪತಿಗೆ ಗಣೇಶ, ಗಜಾನನ,
ಗಜಾನನ, ವಿಘ್ನೇಶ್ವರ, ವಿಘ್ನೇಶ್ವರ, ವಿನಾಯಕ, ವಿನಾಯಕ, ಹಾಗೆ ಬೆನಕ, ಗಜಮುಖ, ಏಕದಂತ, ಏಕದಂತ, ಹೀಗೆ ಮೂಷಕ ವಾಹನ, ಇತ್ಯಾದಿ ಇತ್ಯಾದಿ ಹೆಸರಿಂದ ನಾವು ಗಣೇಶನನ್ನ ಕರಿತೀವಿ. ಈಗ ಹಾಗೆ ಗಾಳಿ ನೋಡೋಣ. ಗಾಳಿ ಅನ್ನೋಂಥ ಒಂದು ಪದ. ಗಾಳಿಗೆ ನಾವು ಸಾಮಾನ್ಯವಾಗಿ ವಾಯು ಅಂತ ಕರಿತೀವಿ. ವಾಯು, ಅನಿಲ, ವಾಯು, ಪವನ, ಮಾರುತ, ಏಲರ್ ಹಾಗೂ ಎರಲ್ ಅಂತ ಕರಿತೀವಿ. ಹೀಗೆ ಈ ರೀತಿಯಾಗಿ ನಾವು ಹಲವಾರು ಹೆಸರುಗಳಿಂದ ಒಂದು ಗಾಳಿ ಎನ್ನುವಂಥ ಪದಕ್ಕೆ ಕರಿತೀವಿ. ಇವುಗಳನ್ನೆಲ್ಲ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳಬಹುದು. ಹಾಗೆ ಈಗ ಚಂದ್ರನ ನೋಡೋಣ. ಚಂದ್ರನಿಗೆ ಇಂದು, ರಾಜ, ಶಶಿ, ಅನಂತರ ಶಶಾಂಕ, ಪೆರೆ, ನಂತರ ತಿಂಗಳಾದ ನಂತರ ತಂಗದಿರ, ನೆಕ್ಸ್ಟ್ ಉಡುರಾಜ, ಚಂದಪ್ಪ ಇತ್ಯಾದಿ. ಇಷ್ಟು ಪದಗಳು ಈ ಚಂದ್ರ ಎನ್ನುವಂಥದ್ದಕ್ಕೆ ಬರ್ತವೆ. ಇನ್ನು ನೆಕ್ಸ್ಟ್ ಬಂಗಾರ ಅಂತ ನೋಡೋಣ. ಬಂಗಾರಕ್ಕೆ ನಾವು ಚಿನ್ನ, ಸುವರ್ಣ, ಹೊನ್ನು, ಅಪರಂಜಿ, ಕಡವರ, ಮತ್ತು ಕಸವರ, ಹಾಗೆ ಕಾಂಚನ, ಮತ್ತು ಇತ್ಯಾದಿ.
ಇತ್ಯಾದಿ ಅಕ್ಷರಗಳಿಂದ ಬಂಗಾರವನ್ನು ನಾವು ಇಷ್ಟು ಸಮಾನಾರ್ಥಕ ಪದಗಳಿಂದ ಕರಿತೀವಿ. ಇನ್ನು ನೀರು ಏನಂತ ಪದಕ್ಕೆ ನೋಡೋಣ. ನೀರು, ಜಲ, ನೀರು, ಮೊದಲಿಗೆ ಅದನ್ನು ನಾವು ಜಲ ಅಂತ ಬರೆಯೋಣ. ಜಲ, ಹಳೆಗನ್ನಡದಲ್ಲಿ ಅಪ್ ಅಂತ ಹೇಳ್ತೀವಿ. ಅಂಬು ಹಾಗೂ ಅಂಬು, ಜಡ, ಜಡ ಆಯಿತು. ಹಾಗೆಯೇ ಜೀವನ, ಜೀವನ, ವನ ಅಂತ ಕೂಡ ಇದಕ್ಕೆ ಬರುತ್ತೆ. ಲಾಸ್ಟಲ್ಲಿ ವಾರಿ ಹಾಗೂ ಸಲೀಲ ಹಾಗೂ ಮುಂತಾದವು. ಇಷ್ಟುಗಳು ಕೂಡ ನೀರು ಎನ್ನುವಂಥದ್ದಕ್ಕೆ ನಾವು ಹಲವಾರು ಸಮಾನಾರ್ಥಕ ಪದಗಳನ್ನು ನೋಡ್ತೀವಿ. ಈಗ ಪರ್ವತ ಎನ್ನುವಂಥದ್ದಕ್ಕೆ ನೋಡೋಣ. ಪರ್ವತ, ಪರ್ವತಗಳಿಗೆ ಅಗ, ಅಚಲ, ಅದ್ರಿ, ಗಿರಿ, ಬೆಟ್ಟ, ಶಿಖರ, ಶೈಲ, ಘಟ್ಟ ಹಾಗೂ ನಗ ಮತ್ತು ಇತ್ಯಾದಿ. ಈ ರೀತಿಯಾಗಿ ನಾವು ಪರ್ವತ ಎನ್ನುವಂಥ ಒಂದೇ ಒಂದು ಪದಕ್ಕೆ ಹಲವಾರು ನಾವು ಸಮಾನಾರ್ಥಕ ಪದಗಳನ್ನು ನೋಡಬಹುದು. ಮತ್ತೊಮ್ಮೆ ನೋಡಿಬಿಡಿ. ಸಮಾನಾರ್ಥಕ ಪದಗಳಲ್ಲಿ ಗಣಪತಿ ಎನ್ನುವಂಥ ಪದಕ್ಕೆ ಎಷ್ಟು ಸಮಾನಾರ್ಥಕ ಪದಗಳಿದ್ದಾವೆ ಅನ್ನುವಂಥದ್ದನ್ನು, ಗಣಪತಿಗೆ ನಾವೇನೇನು ಕರಿತೀವಿ? ಗಣೇಶ, ಗಜಾನನ, ವಿಘ್ನೇಶ್ವರ, ವಿನಾಯಕ, ಬೆನಕ, ಗಜಮುಖ, ಏಕದಂತ, ಮೂಷಕ ವಾಹನ ಇತ್ಯಾದಿ. ಇಷ್ಟು ಗಣಪತಿಗೆ ಬರ್ತಕ್ಕಂಥದ್ದು. ಇನ್ನು ಎರಡನೇದು ನೋಡಿ ಗಾಳಿ. ಗಾಳಿಗೆ ನಾವು ವಾಯು, ಅನಿಲ, ಪವನ, ಮಾರುತ, ಎಲರ್ ಹಾಗೂ ಎರಲ್ ಎಂತಕ್ಕಂಥ ಪದಗಳು ಬರ್ತವೆ. ಇನ್ನು ಮೂರನೇದು ಚಂದ್ರ. ಇದಕ್ಕೆ ಚಂದ್ರನಿಗೆ ನಾವು ಮತ್ತೆ ಪದಗಳು ನೋಡೋದಾದರೆ ಇಂದು, ರಾಜ, ಶಶಿ, ಶಶಾಂಕ, ಪೆರೆ, ತಿಂಗಳ, ತಂಗದಿರ, ಉಡುರಾಜ, ಚಂದಪ್ಪ ಇತ್ಯಾದಿ. ಇವೆಲ್ಲ ಪದಗಳು ಬರ್ತಕ್ಕಂಥದ್ದು ಚಂದಿರ ಎನ್ನುವಂತಹ ಪದಕ್ಕೆ ಸಮಾನಾರ್ಥಕವಾಗಿ. ಇನ್ನು ನೆಕ್ಸ್ಟ್ ಒನ್ನು ಬಂಗಾರ. ಬಂಗಾರ ಅಂದರೆ ಗೋಲ್ಡ್. ಬಂಗಾರಕ್ಕೆ ನಾವು ಕನ್ನಡದಲ್ಲಿ ಮತ್ತೆ ಹಲವಾರು ಪದಗಳಿದ್ದಾವೆ. ಅವುಗಳ ಒಂದು ಪದ ಗುಚ್ಛನ ಇದೆ, ಯಾವಿದೆ ಅಂತ ನೋಡೋಣ. ಚಿನ್ನ, ಸುವರ್ಣ, ಹೊನ್ನು, ಅಪರಂಜಿ, ಕಡವರ, ಕಸವರ, ಕಾಂಚನ್ ಇತ್ಯಾದಿ. ಇವೆಲ್ಲವೂ ಬಂಗಾರಕ್ಕೆ ಕರೀತೀವಿ. ಇನ್ನು ನೀರು. ನೀರು ಎಂತಕ್ಕಂಥದ್ದನ್ನು ವಾಟರ್ಗೆ ಏನೇನು ಬರುತ್ತೆ ನೋಡೋಣ. ಈಗ ನಾವಿನ್ನೂ ಮತ್ತೆ ಕನ್ನಡದಲ್ಲಿ ಹಲವಾರು ಅಕ್ಷರಗಳನ್ನು ಕರಿತೀವಿ ಪದಗಳಿಂದ. ಯಾವ ಪದಗಳಂತ ನೋಡೋಣ. ಜಲ, ಅಪ್, ಅಂಬು, ಜಡ, ಜೀವನ, ವಾರಿ, ಸಲೀಲ ಮುಂತಾದವು. ಇಷ್ಟು ಪದಗಳು ಬರೀ ನೀರು ಎನ್ನುವಂಥ ಒಂದೇ ಪದಕ್ಕೆ ಸಮಾನಾರ್ಥವಾಗಿ ಸಾದೃಶ್ಯವಾಗಿ ಬರ್ತಕ್ಕಂಥವು. ಇನ್ನು ನೆಕ್ಸ್ಟ್ನೇದು ಪರ್ವತ. ಪರ್ವತವನ್ನು ನೋಡೋಣ. ಪರ್ವತಕ್ಕೆ ಅಗ, ಇದರ ಇನ್ನೊಂದು ಅರ್ಥ ಅಗ, ಅಚಲ, ಅದ್ರಿ, ಗಿರಿ, ಬೆಟ್ಟ,
ಶೈಲ, ಶಿಖರ, ಘಟ್ಟ, ನಗ ಇತ್ಯಾದಿ. ಇಷ್ಟು ಪದಗಳು ಓನ್ಲಿ ಪರ್ವತ ಎನ್ನತಕ್ಕಂಥ ಒಂದೇ ಒಂದು ಪದಕ್ಕೆ ಸಮಾನಾರ್ಥಕವಾಗಿ ಬರ್ತಕ್ಕಂಥ ಪದಗುಚ್ಛಗಳು.